ಧರ್ಮಸ್ಥಳದ ಕೇಸ್ ಹೇಗೆ ಜನರ ತಲೆಗೆ ಹುಳವನ್ನ ಬಿಟ್ಟಿತ್ತೋ ಅದೇ ರೀತಿ ಕರಾವಳಿಯಲ್ಲಿ ಇನ್ನೊಂದು ಕೇಸ್ ಅದೇ ರೀತಿ ಹುಳವನ್ನ ಬಿಟ್ಟಿತ್ತು. ಅದೇ ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್. ಕಾರ್ಕಳದ ಪರಶುರಾಮ ಥೀಮ್ ಪಾರ್ಕ್ ಆಗ್ತಿದೆ ಅಂದಾಗ ಇಡೀ ದಕ್ಷಿಣ ಕನ್ನಡ, ಉಡುಪಿ ಜಿಲ್ಲೆಗಳಲ್ಲಿ ಹೆಮ್ಮೆಯ ವಾತಾವರಣ ಹಬ್ಬಿತ್ತು. ಪರಶುರಾಮ ತುಳುನಾಡನ್ನ ಒಳಗೊಂಡ ಕರಾವಳಿ ತೀರದ ಸೃಷ್ಟಿಕರ್ತ. ದಂಡಕಾರಣ್ಯದ ಪಶ್ಚಿಮಕ್ಕೆ ಇರುವ ಕರಾವಳಿ ಭಾಗವನ್ನ ಪರಶುರಾಮರು ಸೃಷ್ಟಿಸಿದ್ದು ಎನ್ನುವ ಪ್ರತೀತಿ ಪುರಾಣದ್ದು. ಕರಾವಳಿಯು ಪರಶುರಾಮನ ಸೃಷ್ಟಿ ಎನ್ನುವ ಹೆಸರಿತ್ತು, ಆದ್ರೆ ಯಾವುದೇ ರೀತಿಯ ಕುರುಹುಗಳು ಇರಲಿಲ್ಲ. 2007ರಲ್ಲೇ ಈ ವಿಷಯವಾಗಿ ಯೋಚನೆಯನ್ನ ಮಾಡಿತ್ತು. ನಂತರ 2023 ಜನವರಿ 27, 28, 29ಕ್ಕೆ ಪರಶುರಾಮ ಥೀಮ್ ಪಾರ್ಕ್ ಅನಾವರಣಗೊಂಡಿತ್ತು. ಇದು ಶಾಸಕ ಸುನೀಲ್ ಕುಮಾರ್ ಅವರ ಕನಸಿನ ಯೋಜನೆಯಾಗಿತ್ತು. ಮೊದಲಿಗೆ ಈ ಮೂರ್ತಿಯನ್ನ ಕಂಚಿನಿಂದ ಮಾಡಿದ್ದು. ಕಾರ್ಕಳದಲ್ಲಿ ಗುಡುಗು ಸಿಡಿಲು ಹೆಚ್ಚು, ಆ ಕಾರಣಕ್ಕೆ ಪ್ರಬಂಧದ ವ್ಯವಸ್ಥೆಗೆ ಹೀಗೆ ಮಾಡಿದ್ದಾರೆ ಎನ್ನುವುದು ಇಡೀ ಹರಿದಾಡಿದ ವಿಷಯವಾಗಿತ್ತು. ಎಲ್ಲರೂ ಕೂಡ ಇದನ್ನು ನಂಬಿದ್ರು. ಇಡೀ ಕರಾವಳಿಯ ಜನರಿಗೆ ಒಂದು ಕಡೆ ಖುಷಿ, ಇನ್ನೊಂದು ಕಡೆ ಹೆಮ್ಮೆ. ನಮ್ಮ ಜಿಲ್ಲೆಯಲ್ಲಿ ಇಂಥದ್ದೊಂದು ಅದ್ಭುತ ನಡೀತಾ ಇದೆ, ಸರ್ಕಾರವನ್ನ ಹೊಗಳಿದ್ದು. ಆದ್ರೆ ಅದಾದ ಬಳಿಕ ಇನ್ನೊಂದು ವಿವಾದ ಸೃಷ್ಟಿಯಾಯಿತು. ಅದು ಪ್ಯೂರ್ ಕಂಚು ಅಲ್ಲ, ನಕಲಿ ಕಂಚು, ಹಿತ್ತಾಳೆಯನ್ನ ಮಿಕ್ಸ್ ಮಾಡಿದ್ದಾರೆ ಅನ್ನುವಂತ ವಾದ ವಿವಾದ ಸೃಷ್ಟಿಯಾಯಿತು. ಅದು ಕೂಡ ಇದರ ಮಾಸ್ಟರ್ ಮೈಂಡ್ ನೋಡಿ. ಕಾಲಿನಿಂದ ಸೊಂಟ ತನಕ ಪ್ಯೂರ್ ಕಂಚು, ಸೊಂಟದಿಂದ ಮೇಲೆ ಹಿತ್ತಾಳೆ, ಅಂದ್ರೆ ಜನರುಗಳು ಗೂಬೆ ಗೊತ್ತಾಗಲ್ಲ ಅನ್ನೋ ತರ ಪ್ಲಾನ್ ಮಾಡಿದ್ದಾರೆ. ಅದು ಸ್ವಲ್ಪ ದಿನದಲ್ಲೇ ಬಯಲಿಗೆ ಬಂತು. ಇದರ ಶಿಲ್ಪಿ ಕೃಷ್ಣನಾಯ್ಕ ಮತ್ತು ಸಮಿತಿಯ ಕೇಂದ್ರದ ಅಧಿಕಾರಿಗಳ ವಿರುದ್ಧ ಪೊಲೀಸರು ಭ್ರಷ್ಟಾಚಾರ ಮತ್ತು ವಂಚನೆ ಕೇಸ್ ಹಾಕಿದ್ದಾರೆ. ಆದ್ರೆ ಇದರ ನಿಜವಾದ ಮಾಸ್ಟರ್ ಮೈಂಡ್ ಸೃಷ್ಟಿಕರ್ತನನ್ನ ಹುಡುಕೋಕೆ ಇನ್ನು ಕೂಡ 3 ವರ್ಷ ಆದ್ರೂ ಆಗಿಲ್ಲ. ಇನ್ನು ಇದು ಬಗೆಹರಿಯದ ಒಂದು ಸಂಗತಿ. ಇನ್ನು ಕೂಡ ಪರಶುರಾಮನ ಸೊಂಟದ ಮೇಲ್ಭಾಗದ ಪತ್ತೆ ಇಲ್ಲ. ಪಾಳು ಬಿದ್ದ ಬೆಟ್ಟದಲ್ಲಿ ಇದನ್ನ ನಿರ್ಮಾಣ ಮಾಡಿದ್ರು, ಆದ್ರೆ ಈಗ ಇಡೀ ಪಾರ್ಕ್ ಕೂಡ ಪಾಳು ಬಿದ್ದಿದೆ. ಇನ್ನು ಕೂಡ ತನಿಖೆ ಆಗ್ತಾ ಇದೆಯಂತೆ, ಆದ್ರೆ ಮುಗಿಯೋ ತರ ಕಾಣ್ತಾ ಇಲ್ಲ. ಇದು ಆದ್ಮೇಲೆ ಈಗ ಮತ್ತೆ ಅಲ್ಲಿಂದ ಇನ್ನೊಂದು ಕಳ್ಳತನದ ಸುದ್ದಿ ಕೇಳಿ ಬರ್ತಾ ಇದೆ. ಕಳ್ಳರು ತಾಮ್ರದ ಹೊದಿಕೆಯನ್ನ ಕಳವು ಮಾಡಿದ್ದಾರೆ ಅನ್ನೋದು. ಇದಕ್ಕೆ ಕಾಂಗ್ರೆಸ್ ಸರ್ಕಾರವೇ ನೇರ ಕಾರಣ ಅಂತ ಶಾಸಕ ಸುನೀಲ್ ಕುಮಾರ್ ಆರೋಪಿಸಿದ್ದಾರೆ. ಧರ್ಮಸ್ಥಳದಲ್ಲಿ ಬುರುಡ ಗ್ಯಾಂಗ್ ಯಾವ ರೀತಿ ಸದ್ದು ಮಾಡಿತ್ತೋ ಇಲ್ಲೊಂದು ಫೈಬರ್ ಗ್ಯಾಂಗ್ ಕೂಡ ಇದೆ ಅನ್ನೋದು ಅವರ ವಾದವಾಗುತ್ತೆ. ಕಾಮಗಾರಿಗಳು ದಾಖಲೆ ಪ್ರಕಾರವೇ ನಡೆದಿದೆ, ಇದು ಫೈಬರ್ ಪ್ರತಿಮೆ ಅಲ್ಲ ಅನ್ನೋದು ಚಾರ್ಜ್ ಶೀಟ್ ನಲ್ಲಿ ಸ್ಪಷ್ಟವಾಗಿತ್ತು. ವಿವಾದಗಳು ಅಲ್ಲಿಗೆ ಮುಗಿದಿವೆ. ಹೀಗಾಗಿ ಇನ್ನೂ ರಾಜಕೀಯ ಮಾಡುವುದು ಬೇಡ, ಅಭಿವೃದ್ಧಿ ದೃಷ್ಟಿಯಿಂದ ಕೆಲಸ ಮಾಡೋಣ. ರಾಜಕೀಯ ಕಾರಣಕ್ಕೆ ಸರ್ಕಾರದ ಹಣ ಬಿಡುಗಡೆ ಮಾಡಿಲ್ಲ. ಸಾರ್ವಜನಿಕರ ತಾಳ್ಮೆಯ ಕಟ್ಟೆ ಒಡೆಯುವ ಮುಂಚೆ ಎಚ್ಚೆತ್ತುಕೊಳ್ಳಿ ಎನ್ನುವುದು ಅವರು ಹೇಳ್ತಾರೆ. ಜೊತೆಗೆ ಮುಂದಿನ ಮಸ್ತಕಾಭಿಷೇಕದ ವೇಳೆ ಪ್ರವಾಸಿಗರು ಇಲ್ಲಿಗೆ ಬರುವಂತಾಗಬೇಕು ಅಂತ ಸುನೀಲ್ ಕುಮಾರ್ ಕೂಡ ಆಗ್ರಹಿಸಿದ್ದಾರೆ. ರಾಜಕೀಯ ಮೊದಲೇ ಬಿಟ್ಟಿದ್ರೆ ಇಂಥ ಪರಿಸ್ಥಿತಿ ಆಗ್ತಾ ಇರ್ಲಿಲ್ಲ ಅಲ್ವಾ? ಇವಾಗ ಕುತ್ತಿಗೆ ತನಕ ಬಂದಾಗ ಎಲ್ಲ ಅರ್ಥ ಆಗ್ತಾ ಇದೆ.